ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗೆರೆ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಯಾವತ್ತೂ ಕೂಡ ಶಾಲೆಯನ್ನ ಎರಡನೇ ಮನೆ ಅಂತ ಹೇಳಿ ಹೇಳ್ತಾರೆ. ಏಕೆಂದ್ರೆ ಮಕ್ಕಳು ಶಾಲೆಯಲ್ಲಿ ಎಷ್ಟೊತ್ತಿರ್ತಾರೋ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಇತ್ತೀಚೆಗೆ ಮನೇಲಿರುತ್ತಾರೆ. ಏಕೆಂದ್ರೆ ಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳಾಗಿರ್ಬೋದು, ಆ ಶಿಕ್ಷಕರಾಗಿರ್ಬೋದು, ಆ ಶಾಲೆಯ ವಾತಾವರಣ ಆ ಮಕ್ಕಳಲ್ಲಿ ಅದು ಎಷ್ಟು ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ, ಆ ಒಂದು ವೇಳೆ ಟೀಚರು ಏನಾದರೂ ಒಂದು ಹೇಳಿಬಿಟ್ರು ಅಂತ ಹೇಳಿದ್ರೆ ಮಕ್ಕಳಿಗೆ ಅದೇ ವೇದವಾಕ್ಯವಾಗಿರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಅದು ಯಾವ ರೀತಿಯ ಒಂದು ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ನನಗಂತೂ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಬೆಳಗ್ಗೆನೆ ಶಾಲೆಗೆ ಹೋದ ತಕ್ಷಣವೇ ಭಗವದ್ಗೀತೆಯನ್ನು ಹೇಳ್ಕೊಡ್ತಕ್ಕಂಥದ್ದು, ಭಾಗವತವನ್ನು ಹೇಳ್ಕೊಡ್ತಕ್ಕಂಥದ್ದು, ಪ್ರಾಣಾಯಾಮ ಧ್ಯಾನಗಳನ್ನು ಮಾಡಿಸ್ತಕ್ಕಂಥದ್ದು, ಅಂದರೆ ಪುಸ್ತಕವನ್ನು ಹಿಡಿಯೋದಕ್ಕಿಂತ ಮುಂಚೆನೆ ಸರಸ್ವತಿ ಶ್ಲೋಕವನ್ನು, ಸರಸ್ವತಿ ನಮಸ್ತುಭ್ಯಂ ಹೇಳ್ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ಊಟಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಯ ಶ್ಲೋಕವನ್ನು ಹೇಳ್ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಮೈ ರೋಮಾಂಚನ ಅಂತ ಅನ್ಸುತ್ತೆ. ಅದರ ಜೊತೆಗೆ ಯೋಗ ಪ್ರಾಣಾಯಾಮ ಎಲ್ಲವನ್ನ ಹೇಳ್ಕೊಟ್ಟು ಮಕ್ಕಳು ಆರೋಗ್ಯವಾಗಿರೋದ್ರ ಜೊತೆಗೆ ಸದೃಢವಾಗಿರಬೇಕು. ಅದರ ಜೊತೆಗೆ ಮಕ್ಕಳಲ್ಲಿ ಕೇವಲ ಪುಸ್ತಕದ ಒಂದು ಹುಚ್ಚಷ್ಟೇ ಅಲ್ಲ, ಅಥವಾ ಮಕ್ಕಳನ್ನ ಪುಸ್ತಕದ ಹುಳುಗಳನ್ನಾಗಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಸ್ಟೇಜನ್ನು ಅಂದರೆ ಒಂದು ವೇದಿಕೆಗೆ ಹೋದಾಗ ಹೇಗೆ ಅವರು ಪರ್ಫಾರ್ಮೆನ್ಸನ್ನು ಮಾಡಬೇಕು, ವೇದಿಕೆಯನ್ನು ಹೇಗೆ ಫೇಸ್ ಮಾಡಬೇಕು ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು, ಮನೋಸ್ಥೈರ್ಯವನ್ನು ನೀಡ್ತಕ್ಕಂಥದ್ದು, ಒಂದು ಸ್ಟೇಜನ್ನು ಹೇಗೆ ಫೇಸ್ ಮಾಡ್ತಕ್ಕಂಥದ್ದು, ಆಡಿಯನ್ಸನ್ನು ಹೇಗೆ ಫೇಸ್ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಪ್ರಾತ್ಯಕ್ಷಿಕೆ ನೀಡ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ ಮಾಡುತ್ತೆ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅನ್ಸ್ತೀರಾ? ಎಸ್, ಪುಟ್ಟ ಮಕ್ಕಳಲ್ಲಿ ಹಲವಾರು ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸ್ತವೆ. ಅದು ನಿಜಕ್ಕೂ ಕೂಡ ತುಂಬ ಖುಷಿ ವಿಚಾರ. ನಾನು ಇಷ್ಟೊತ್ತು ಹೇಳಿದ್ದು ದಾವಣಗೆರೆ ನಗರದ ಪ್ರಮುಖ ಶಾಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಬರೀ ಪಠ್ಯೇತರ ಚಟುವಟಿಕೆ ಅಷ್ಟೇ ಅಲ್ಲದೆ ಪಠ್ಯದ ಹೊರತುಪಡಿಸಿ ಸಾಕಷ್ಟು ಕ್ರೀಡೆ ಮತ್ತು ಇತರೆ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥ ಅಮೃತ ವಿದ್ಯಾಲಯಂನ ಬಗ್ಗೆ. ಎಸ್, ಅಮೃತ ವಿದ್ಯಾಲಯಂನಲ್ಲಿ ಇವತ್ತು 1,500ಕ್ಕಿಂತ ಹೆಚ್ಚು ಮಕ್ಕಳಿಂದ ಗಣಿತದ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಅಮೃತ ವಿದ್ಯಾಲಯಂನಲ್ಲಿ ನಡೆದಂತಹ ಗಣಿತ ಪ್ರದರ್ಶನವನ್ನು ಉದ್ಘಾಟಿಸಿದ್ದು ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಹಾಗೂ ಕಾರ್ಯದರ್ಶಿಗಳು ಆದಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮಹಾವೀರ್ ಎಂ ಕರೆಣ್ಣರವರು. ಒಬ್ಬೊಬ್ಬ ವಿದ್ಯಾರ್ಥಿಯು ಕೂಡ ಭಾಗವಹಿಸಿದ್ದು ಅಲ್ಲದೆ ಅವರ ಒಂದು ಎಕ್ಸ್ಪ್ಲನೇಷನ್ ನೀಡುವಾಗ ತುಂಬ ಕುತೂಹಲಭರಿತರಾಗಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ NC ವಿವೇಕ್ ಅವರು ಕೂಡ ಅವರಿಗೆ ಜೊತೆಯನ್ನು ನೀಡಿದರು ಮತ್ತು ಅಮೃತ ವಿದ್ಯಾಲಯಂನ ಪ್ರಾಂಶುಪಾಲೆಯಾದ ಶ್ರೀಮತಿ ಪ್ರತಿಭಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೂ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀ ಪ್ರತೀಕ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳನ್ನು ಉತ್ತೇಜಿಸಿದರು. ಹಲವಾರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. Such as numbers, facts, or observations. Data helps us to calculate data and understand information clearly. The horizontal axis is called the x-axis. The vertical axis is called y-axis. The bars have equal width and spacing. It can be also drawn horizontally or vertically. Pie chart. Pie chart is also known as circle graph. A pie chart is a ಇದಿಷ್ಟು ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸದಾದ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ @NDTV DVGಯನ್ನು ಫಾಲೋ ಮಾಡ್ತಾರೆ ಮತ್ತು ನಿಮ್ಮ ಬಳಿ ಇರತಕ್ಕಂಥ ಹೊಸದಾದ ಸುದ್ದಿಗಳನ್ನು ಈ ಕೆಳಕಂಡ ನಂಬರ್ಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.